ಏ ಸುಪ್ರಿ, ಸುಪ್ಪಿ, ಏ ಸುಪ್ರಿ, ಸುಪ್ರೀತಾ, ಸುಪ್ರೀತಾ ಬಾ ಇಲ್ಲಿ ಬಾ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನೀನು ನಾನು ಮಾತಾಡಿಸ್ಬೇಡ ಕಣೆ, ನಾನು ಮಾತಾಡಿಸ್ಬೇಡ ನೀನು. ಅಯ್ಯೋ ಬಾರೆ, ನನಗೂ ನಿನಗೂ ಎಲ್ಲಿಗೆ ಕೊನೆ. ಅಯ್ಯೋ, ನಾನು ನಿನ್ನ ಹತ್ರ ಏನೋ ಸಮಾಧಾನದಲ್ಲಿ ಮಾತಾಡಬೇಕು ಅಂತ ಅಂದರೆ ನೀನೇ ಹೊರಟೋಗ್ಬಿಟ್ಟೆ. ಹೋಗತ್ಲಾಗೆ ಬಾ ಇಲ್ಲಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನಮ್ಮಪ್ಪ ನಮ್ಮಮ್ಮನಿಗೆ ಹೇಳಿದ್ದೀನಿ, ಆ ಋತು ಅಕ್ಕನಿಗೆ ಸರಿಯಾಗಿದೆ, ಸರಿಯಾಗಿ ಬಂದು ಗಲಾಟೆ ಮಾಡ್ತಾರೆ ನೋಡು ಮನೆ ಹತ್ರ. ನಮ್ಮಪ್ಪ ನಮ್ಮಮ್ಮಗೆ ಹೇಳಿದ್ದೀನಿ, ಹೋಗಿ ಸರಿಯಾಗಿ ಗಲಾಟೆ ಮಾಡಿ ನಾನು ಸುಮ್ಮನೆ ಇರೋದಿಲ್ಲ ಅಂತೇಳಿ. ನೋಡು ಅವ ಅಕ್ಕನಿಗೆ ಸರಿಯಾಗೆ ನಮ್ಮಪ್ಪ ನಮ್ಮಮ್ಮ ಗಲಾಟೆ ಮಾಡ್ತಾರೆ ಹೋಗಿ. ಅಯ್ಯೋ ಬಿಡೆ ಹೋಗ್ಲಿ, ನಿಮ್ಮಪ್ಪ ನಿಮ್ಮಮ್ಮನ ಗಲಾಟೆ ಮಾಡಬೇಡ ಅಂತನ್ನು. ಅವಕ್ಕ ಹೀಗೇನೆ ಏನು ಮಾಡೋಕ್ಕಾಗುತ್ತೆ. ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಇದ್ದೆ. ನನಗೆ ಅವಕ್ಕ ಬಂದಿದ್ದು ಗೊತ್ತಾಯಿತು. ಅದಕ್ಕೆ ನಾನು ಅವಕ್ಕನ ಹತ್ರ ನಾಟಕ ಮಾಡಿದ್ದು ಕಣೆ. ಬಾಯಿಲಿ ನಾಟಕ ಮಾಡಿದ್ದು. ನೀನೇನು ಹೇಳೋದಕ್ಕೆ ಬಂದು ಹೇಳು ನನಗೆ. ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ಚಂದ ನನ್ನ ಹತ್ರ ಹೇಳಿ ಕಳಿಸಿದ್ದ. ಸ್ನೇಹನ್ ಕಂಡ್ರೆ ನನಗೆ ತುಂಬ ಇಷ್ಟ ಕಣೆ, ಅದಕ್ಕೆ ಹೋಗಿ ಹೇಳ್ಬಾ ಅಂತ ಹೇಳಿ ಕಾರ್ ತೊಗೊಂಬಂದಿದ್ದಾನೆ, ಈ ರೀತಿ ಮಾಡಿಸಿದ್ದಾನೆ, ಅದರೊಳಗಡೆ ನಿನ್ನ ಫೋಟೋ ಎಲ್ಲ ಹಾಕ್ಸಿದ್ದಾನೆ ಅಂತ ಹೇಳಿ ಎಲ್ಲ ಹೇಳ್ಬಾ ಅಂತ ಹೇಳಿ ಕಳಿಸಿದ್ದ. ಅದನ್ನು ಹೇಳೋಣ ಅಂತ ಹೇಳಿ ನಾನು ನಿಮ್ಮ ಮನೆಗೆ ಬಂದೆ. ಆದರೆ ಅವಳು ನನಗೆಷ್ಟು ಬೇಜಾರು ಮಾಡಿಸಿದ್ಲು ಅಂದರೆ ಚೆನ್ನಾಗಿ ಹೊಡೆದ್ಬಿಟ್ಲು ಅವಕ್ಕ. ನಮ್ಮಪ್ಪ ನಮ್ಮಮ್ಮನಿಗೆ ಹೇಳಿದ್ದೀನಿ, ಸರಿಯಾಗಿ ಉಗುಳ್ತೀನಿ ಅಂತ ಹೇಳೈತೆ ನಮ್ಮಮ್ಮ. ಚೆನ್ನಾಗಿ ಉಗುಳ್ತೀನಿ ಬಿಡಮ್ಮ, ನಾನು ಅವಳೆಲ್ಲ ಸಿಕ್ಕಿದ್ರೆ ಗಂಡನ ಬಿಟ್ಟು ಬೇರೆ ಬಂದವಳೆ ಇಲ್ಲದ ದೌಲತ್ ಮಾಡಿದ್ಲೇನೋ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಎಲ್ಲ ಬೈಕೊಂತಿದ್ರು. ಗೊತ್ತಾಯ್ತು ಕಣೆ, ಆ ವಿಷಯನೇ ನೀನು ಹೇಳೋದಕ್ಕೆ ಬಂದಿದ್ಯಾ ಅಂತ. ಏನು ಮಾಡಲಿ, ಅವ ಅಕ್ಕ ನಮ್ಮ ಅಮ್ಮನ ಹತ್ರ ಚೆನ್ನಾಗೈತಲ್ಲ, ನಮ್ಮ ಅಮ್ಮನ ಹತ್ರ ಆ ವಿಷಯ ಹೇಳ್ಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಡೌ ಮಾಡಿದೆ ಅಷ್ಟೇ. ಅದಕ್ಕೆ ನೀನು ಆ ವಿಷಯ ಹೇಳೋದು ನನಗೆ ಇಷ್ಟನೇ. ಆದರೆ ನನಗೆ ಅವನು ಡೈರೆಕ್ಟಾಗಿ ಹೋಗಿ ಹೇಳೋದಕ್ಕಾಗ್ತಾಯಿಲ್ಲ. ನಮ್ಮಪ್ಪ ನಮ್ಮಮ್ಮ ಒಳ್ಳೆಯವರಲ್ಲ ಅಂತೇಳಿ ನಾನು ಸುಮ್ಮನೆ ಆಗಿದ್ದೆ. ಆದರೆ ಅವನು ನನ್ನ ಹಿಂದೆ ಇಷ್ಟೊಂದು ಓಡಾಡ್ತಾ ಇದ್ದಾನೆ, ನನ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದಾನೆ ಅಂತಂದರೆ ನಾನಿವಾಗ ಅವನ್ನ ರಿಜೆಕ್ಟ್ ಮಾಡೋದು ಒಳ್ಳೆಯದಲ್ಲ. ಅವನ್ನ ಅಕ್ಸೆಪ್ಟ್ ಮಾಡ್ತೀನಿ ನಾನು. ಹೋಗಿ ಹೇಳ್ಬಾ ಸರಿನಾ. ಸ್ನೇಹ ತುಂಬ ಇಷ್ಟಪಡ್ತಿದ್ದಾಳೆ ಕಣೋ ನಿನ್ನ ಅಂತ ಹೇಳ್ತೀಯಾ. ಅಲ್ಲಿ ನಮ್ಮ ಕಾಲೇಜ್ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಬರ್ತೀಯಾ, ಅಲ್ಲಿಗೆ ಬರೋದಕ್ಕೆ ಹೇಳ್ತೀಯಾ? ಹೇಳ್ತೀಯ ತಾನೇ? ಅವನ ಪಾಪ ನೀನು ಎಷ್ಟು ಇಷ್ಟಪಡ್ತಾ ಇದ್ದಾನೆ ಗೊತ್ತಾ. ನೀನು ಅಂಥವನ್ನ ರಿಜೆಕ್ಟ್ ಮಾಡ್ತಾ ಇದೀಯಾ. ಹೇಳು ನೀನು ಏನೇ ಅಂದ್ರೂ ಇಷ್ಟೊಂದು ಕಾಯಿಸೋದು ಒಳ್ಳೇದಲ್ಲ ಕಣೆ ಸ್ನೇಹ. ತುಂಬ ಇಷ್ಟಪಡ್ತಾ ಇದ್ದಾನೆ. ಓ ಅವ ಅಕ್ಕ ಐತೆ ಅಂತ ನೀನು ನಾಟಕ ಮಾಡ್ದ. ಅವ ಅಕ್ಕ ಐತಲ್ಲ ಅದಕ್ಕೆ ನಾಟಕ ಮಾಡಿದೆ ಅಷ್ಟೇ. ನನಗೆ ಇಷ್ಟನೇ, ನನಗೆ ಹೇಳ್ಬೇಕಂತ ತುಂಬ ಆಸೆಗಿತ್ತು. ನಾನು ನಿನ್ನ ಹತ್ರನೇ ಹೇಳಿ ಕಳಿಸ್ಬೇಕು ಅಂತಿದ್ದೆ. ಏನು ಮಾಡಲಿ, ಅವ ಅಕ್ಕನ ಎದುರುಗಡೆ ಹೇಳ್ಬಿಟ್ರೆ ಮತ್ತೆ ನಮ್ಮ ಅಮ್ಮನಿಗೆ ಹೇಳ್ಬಿಡುತ್ತೆ ಅಂತ ಹೇಳಿ ಅದಕ್ಕೆ ನಾನು ಯಾರಿಗೂ ಗೊತ್ತಾಗಬಾರ್ದು ಅಂತ ಈ ರೀತಿ ನಾಟಕ ಮಾಡಿದ್ದು. ಹೋಗಿ ಹೇಳು, ಪಾರ್ಕಲ್ಲಿ ಕಾಯ್ತಾ ಇರ್ತೀನಿ, ಬೇಗ ಬರೋದಕ್ಕೆ ಹೇಳು. ಅಯ್ಯೋ ಈ ವಿಷಯ ಕೇಳ್ಬಿಟ್ರೆ ಚಂದು ಅಂತೂ ಎಷ್ಟು ಖುಷಿ ಪಡ್ತಾನೆ ಅಂದರೆ ನಿಜ ಅಯ್ಯಪ್ಪ, ಭಾಳ ಖುಷಿ ಪಡ್ತಾನೆ. ಅಯ್ಯೋ ನೋಡ್ಬೇಕು ಅವನಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಕಣೆ. ಕಾರ್ ತಗೊಂಬಂದ್ಬಿಡ್ತಾನೆ, ನಿನ್ನ ಮಾತಾಡ್ಸೋದಕ್ಕೆ ಕಾರ್ ತಗೊಂಬಂದ್ಬಿಡ್ತಾನೆ. ಸರಿ ಆಯಿತು, ಹೋಗಿ ಹೇಳ್ಬರ್ಲ ಅವನಿಗೆ. ಇಲ್ಲಿ ಕಾಲೇಜ್ ಹತ್ರ ನಿಮ್ಮ ಅದೇ ಕಾಲೇಜ್ ಪಕ್ಕ ಪಾರ್ಕ್ ಇದೆಯಲ್ಲ, ಅಲ್ಲಿ ಬೇಡ, ಅಲ್ಲಿ ಹಿಂದ್ಗಡೆ ಇನ್ನೊಂದು ಪಾರ್ಕ್ ಇದೆಯಲ್ಲ, ಅಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆಯಲ್ಲ ನೋಡು. ಮತ್ತು ಅಲ್ಲಿ ಹಿಂದ್ಗಡೆ ಹುಡುಗರು ಆಟ ಆಡೋದು ಎಲ್ಲ ಇದೆಯಾ ನೋಡು, ಅಲ್ಲಿ ಚೆನ್ನಾಗಿದೆ. ಇನ್ನೊಂದಿದೆ ಈ ಕಡೆ, ಅಲ್ಲಿ ಯಾರೂ ಬರೋದಿಲ್ಲ ಕಣೆ. ಹಿಂಗೇನೆ ಈಗ ಇಲ್ಲಿ ದೇವಸ್ಥಾನ ಇದೆಯಲ್ಲ, ಗಣೇಶನ ದೇವಸ್ಥಾನ ಪಕ್ಕ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಹೋಗು, ಅಲ್ಲಿ ಚೆನ್ನಾಗಿರುತ್ತೆ. ಸರಿ ಆಯಿತು, ಅಲ್ಲಿ ಗಣೇಶನ ದೇವಸ್ಥಾನದ ಪಕ್ಕ ಇದೆಯಲ್ಲ ಪಾರ್ಕ್, ಅಲ್ಲಿಗೆ ಬರೋದಕ್ಕೆ ಹೇಳು, ಕಾಯ್ತಾ ಇರ್ತೀನಿ ನಾನು. ತಂದಿಂಗೆ ಹೇಳ್ಬಿಡು, ಹೋಗಿ ಸ್ನೇಹ ಕಾಯ್ತಾ ಇರ್ತಾಳೆ, ಬೇಗ ಹೋಗ್ಬೇಕಂತೆ ಅಂತ ಹೇಳಿ ಕಳಿಸ್ತೀಯಾ. ನಾನು ಹೋಗ್ಬಿಡ್ತೀನಿ, ನಮ್ಮ ಅಮ್ಮನಿಗೆ ಸ್ಪೆಷಲ್ ಕ್ಲಾಸ್ ಇದೆ ಕಣಮ್ಮ ಅಂತ ಹೇಳಿ ಹೋಗ್ಬಿಡ್ತೀನಿ. ಹೇಳು, ನಮ್ಮ ಅಮ್ಮನಿಗೆ ಹೇಳ್ತೀನಿ ನಾನೆಲ್ಲನ, ಹೆಂಗೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಹೇಳ್ಬಿಡು ಬೇಗ ಹೋಗಿ. ಸರಿ ಆಯಿತು, ಈ ವಿಷಯ ಹೋಗ್ಬಿಟ್ಟು ಅವ್ನಿಗೆ ಹೇಳ್ತೀನಿ, ತುಂಬ ಖುಷಿ ಪಡ್ತಾನೆ ಕಣೆ. ಹೋಗ್ಬಿಟ್ಟು ಈ ವಿಷಯ ಚಂದಕ್ಕೆ ತಿಳಿಸ್ತೀನಿ ಬೇಗ. ಬೇಗ ಬರೋದಕ್ಕೆ ಹೇಳು. ಸರಿ ಆಯಿತು. ಇಲ್ಲೇ ಇದ್ದಾನೆ ಕಣೆ, ಬಸ್ ಸ್ಟ್ಯಾಂಡಲ್ಲಿ ಈಗ ಇಲ್ಲೇ ಇದ್ದಾನೆ, ಹೇಳ್ತೀನಿ ತಡಿ. ಬಾ ನನ್ನ ಮಗನೇ, ನೀನು ಈಗಿದ್ದಾವ ಬಾರೋ. ಸರಿಯಾಗಿ ಬೆಂಡೆತ್ತಿ ಬ್ಯಾಂಡೇಜ್ ಹಾಕಿಸ್ತೀನಿ ಬಾಯಿಲಿ. ನನ್ನ ಹಿಂದೆ ಮತ್ತೆ ನಾನು ಅಲ್ಲಿ ಬರ್ತಾ ಇದ್ದೀನಿ ಅಂದರೆ ಸೈಡಿಗೆ ಹೋಗ್ಬೇಕು. ಆ ಹುಡುಗಿ ಒಳ್ಳೆಯವಳಲ್ಲಪ್ಪ ಅಂತ ಹೇಳಿ ಸೈಡಿಗೆ ಹೋಗ್ಬೇಕು ನನ್ನ ಮಗನೇ. ಹಾಗೆ ಮಾಡ್ತೀನಿ ನಿನಗೆ ಬಾಯಿಲಿ. ನಾವು ಹೊಸ ಗಾಡಿಗಳನ್ನ ನಾವು ಹೇಗೆ ನೀಟಾಗಿ ಇಟ್ಕೊಳ್ತೀವೋ ಆ ರೀತಿ ಚೆನ್ನಾಗಿರ್ತವೆ. ನೀಟಾಗೆಲ್ಲ ಒರೆಸ್ಬಿಟ್ಟು ಚೆನ್ನಾಗಿ ಇಟ್ಕೋಬೇಕು ನಾವು. ಚೆನ್ನಾಗಿ ಇಟ್ಕೊಂಡ್ರೇ ಹೊಸ ಗಾಡಿಗಳು ಚೆನ್ನಾಗಿರೋದು. ಹಳೆ ಗಾಡಿಗಳು ಹೇಳು, ನೀಟಾಗಿ ಒರೆಸಿ ತೊಳೆದು ನೀಟಾಗಿ ಇಟ್ಕೊಂಡ್ರೆ ಮಾತ್ರ ಯಾವ ಗಾಡಿಗಳೇ ಆಗಲಿ ಚೆನ್ನಾಗಿರೋದು. ಏ ಚಂದು, ಚಂದು, ಹೈ ಚಂದು,
ಯಪ್ಪ ಏನಾಯ್ತೆ ಸುಪ್ಪಿ ಇಷ್ಟು ಜೋರಾಗೆ ಏ ಚಂದು 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 ಅಂತ ಇಷ್ಟು ಜೋರಾಗಿ ಕಿರ್ಚ್ಕೊಂಡು ಬರ್ತಾ ಇದೆಯಾ ಏನಾಯ್ತೆ? ನಿನಗೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳೋದಕ್ಕೆ ಬಂದೆ ಚಂದು. ಅದೇನಂತಂದ್ರೆ ನೀನು ಆ ವಿಷಯ ಕೇಳ್ಬಿಟ್ರೆ ತುಂಬಾ ಖುಷಿ ಪಡ್ತೀಯ. ಅಯ್ಯೋ ಹೌದಾ? ಖುಷಿ ಪಡೋ ವಿಷಯ ಆದರೆ ಬೇಗ ಹೇಳ್ಬಿಡಮ್ಮ, ಜಾಸ್ತಿ ಹೊತ್ತೊತ್ತು ಕಾಯಿಸ್ಬೇಡ. ಹೇಳು ಹೇಳು ಹೇಳು, ಖುಷಿ ಪಡೋ ವಿಷಯ ಆದರೆ ಬೇಗ ಹೇಳ್ಬಿಡು, ಸರ್ನ ಹೇಳ್ಬಿಡು. ಏನಂತಂದ್ರೆ 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 ಏನಿರ್ಬೋದು ಗೆಸ್ ಮಾಡ್ತೀಯ ನೋಡೋಣ. ಏನು ಗೆಸ್ ಮಾಡೋಣ? ಏನು ನಿಮ್ಮ ಹುಡುಗ ಏನಾದರೂ ಕೊಡ್ಸಿದ್ನಾ? ನಿಮ್ಮ ಹುಡುಗ ಏನಾದರೂ ನಿನಗೆ ಸರ್ಪ್ರೈಸ್ ಏನಾದರೂ ಕೊಟ್ಟನಾ? ಏನಾದರೂ ಕೊಡಿಸಿದ್ನಾ? ಏನು ಗೊತ್ತಾಗ್ತಾ ಇಲ್ಲಪ್ಪ ನನಗೆ. ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನು ಇವಾಗ ಬೇಜಾರಾಗಿತ್ತು, ಬೇಜಾರಾಗಿ ಮಾಲ್ಕೊಂಡೆದ್ದು ಬಂದೆ. ಅದರಲ್ಲಿ ನೀನು ನಗ್ನಗ್ತಾ ಹಿಂಗೆ ಏನೋ ಹೇಳೋದಕ್ಕೆ ಬರ್ತಾ ಇದೆಯಾ? ಏನಂತ ನನಗೆ ಗೊತ್ತಾಗ್ತಾನೆ ಇಲ್ಲಪ್ಪ. ನೀನು ಬಾಯಿ ಬಿಟ್ಟು ಹೇಳಿದ್ರೆ ಗೊತ್ತಾಗುತ್ತೆ. ಬಾಯಿ ಬಿಟ್ಟು ಹೇಳ್ದಲ್ಲೇ ನಿನಗೆ ಗೊತ್ತಾ ಅಂತಂದ್ರೆ ನಾನು ಏನಂತ ತಿಳ್ಕೊಳ್ಳಿ? ಹೇಳು ಸುಪ್ಪಿ, ಜಾಸ್ತಿ ಅಷ್ಟೊತ್ತು ಕಾಯಿಸ್ಬಾರ್ದು. ಹೇಳು ಹೇಳು ಹೇಳು, ಬೇಗ ಹೇಳು ಬೇಗ ಹೇಳು. ಏ ಸ್ನೇಹ ನಿನ್ನ ಮೀಟ್ ಮಾಡೋದಕ್ಕೆ ಕರೆದ್ಲು ಕಣೋ. ಹೌದಾ ಸುಪ್ಪಿ, ಏನು ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಾ ಇದೆಯಾ? ಮೀಟ್ ಮಾಡೋದಕ್ಕಂದ್ರೆ ಏನಕ್ಕೆ? ಅವಳೇನಾದರೂ ಖುಷಿಯಿಂದ ಹೇಳಿದ್ಲೋ, ಏನಾದರೂ ಸಿಟ್ಟಲ್ಲಿ ಹೇಳಿದ್ಲೋ? ಹೇಗೆ ಹೇಳಿದ್ಲು ಅಂತ ಹೇಳೆ. ಯಾವಾಗ ಹೇಳಿದ್ಲು ಸ್ನೇಹ? ಹೌದು ಕಣೋ ಚಂದು, ನಾನು ನಿಜ ಹೇಳ್ತಾ ಇದ್ದೀನಿ. ಸ್ನೇಹ ನಿನ್ನ ಮೀಟ್ ಮಾಡೋದಕ್ಕೆ ಕರೆದಿದ್ದಾಳೆ. ಅವಳಿಗೆ ನಿನ್ನ ಕಂಡ್ರೆ ಇಷ್ಟ ಕಣು. ಅದಕ್ಕೆ ನಿನ್ನ ಜೊತೆ ಅವಳು ಮಾತಾಡ್ಬೇಕಂತೆ. ಗಣೇಶನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಪಾರ್ಕ್ ಐತಲ್ಲ, ಗಣೇಶನ ದೇವಸ್ಥಾನ ಹತ್ರ, ಆ ಪಾರ್ಕ್ ಹತ್ರ ಬರೋದಕ್ಕೆ ಹೇಳು, ನಾನು ಚಂದನ್ ಮೀಟ್ ಮಾಡಬೇಕು ಅಂತ ಹೇಳಿದಾಳೆ. ಅದಕ್ಕೇನೆ ನೀನು ಅಲ್ಲಿಗೆ ಹೋಗ್ಬೇಕಂತೆ. ಅವಳಿಗೆ ತುಂಬಾ ಇಷ್ಟ ಅಂತೆ ಕಣು. ಅಲ್ಲಿ ಋತು ಅಕ್ಕ ಬಂದಿತ್ತಲ್ಲ, ಋತು ಅಕ್ಕ ಬಂದಿದ್ದಕ್ಕೇನೆ ಅವಳು ಸ್ವಲ್ಪ ಪ್ಲೇಟ್ ತಿರ್ವಾಕ್ಬಿಟ್ಟಿದ್ದಾಳೆ. ನೀನು ಕಂಡ್ರೆ ಅವಳಿಗೆ ತುಂಬ ಇಷ್ಟ ಅಂತೆ ಕಣು. ನಿಜ ತುಂಬ ಇಷ್ಟ ಕಣೆ. ಅವನು ಕಂಡ್ರೆ ನಾನು ಅದಕ್ಕೆ ಹೇಳ್ಬೇಕು ಅಂತ ಇದ್ದೆ. ಈಗ ನಮ್ಮಪ್ಪ ನಮ್ಮಮ್ಮ ಈ ಥರ ಅವ್ನು ನನ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದಾನೆ, ನನ್ನಿಂದ ಇಷ್ಟೊಂದು ಓಡಾಡ್ತಾ ಇದ್ದಾನೆ ಅಂದರೆ ನಾನು ಅವನು ರಿಜೆಕ್ಟ್ ಮಾಡೋದು ಒಳ್ಳೇದಲ್ಲ, ನಾನು ಅವನ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಕಣು. ನಿಜ ಹೇಳ್ತಾ ಇದ್ಲು. ಹೋಗ್ಬೇಕಂತೆ, ಬೇಗ ಹೋಗು. ಅವಳು ಹೋಗ್ತಾಳೆ, ಬೇಗ ಇವಾಗ ಮೀಟ್ ಮಾಡಕ್ಕೆ ಹೋಗ್ಬಿಡು ಕಾರ್ ತಗೊಂಡು. ಸುಪ್ಪಿ ನನಗಂತೂ ತುಂಬ ಖುಷಿ ಆಗ್ತೈತೆ. ಒಳ್ಳೆ ವಿಷಯ ಹೇಳ್ಬಿಟ್ಟೆ. ವಾವ್, ತುಂಬ ಖುಷಿ ಆಗ್ತೈತಿ ಸುಪ್ಪಿ. ಅಯ್ಯೋ ಎಂತ ನನಗೆ ಸಿಹಿ ಸುದ್ದಿ ಹೇಳ್ಬಿಟ್ಟೆ. ಬೇಗ ನಾನು ಕಾರ್ ಚೆನ್ನಾಗಿ ರೆಡಿ ಆಗಿಬಿಟ್ಟು ಚೆನ್ನಾಗೆ ಕಾರ್ ತಗೊಂಡು ನಮ್ಮ ಹುಡುಗಿ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓ ಸಮಾಧಾನ. ಅಪ್ಪ ಹುಡುಗಿನ ಮೀಟ್ ಮಾಡಕ್ಕೆ ಇನ್ನೂ ಹೋಗೇ ಇಲ್ಲ. ಅಲ್ಲಿ ಎಷ್ಟೊಂದು ಜೋಶ್ ನೋಡು. ಅಪ್ಪ ಹುಡುಗಿನ ಮೀಟ್ ಮಾಡೋದಕ್ಕೆ ಹೋಗೋಕ್ಕೆ ಅಷ್ಟೊಂದು ಖುಷಿನಾ? ಓ ಇನ್ನು ಖುಷಿ ಮೀಟ್ ಮಾಡ್ಕೊಂಡು ಬಂದಮೇಲೆ ಈ ಖುಷಿ ಇರ್ಲಣ್ಣ. ಏನು ಖುಷಿನೋ ಚಂದಂಗೆ. ನನಗೆ ಗೊತ್ತು ನಿನಗೆ ವಿಷಯ ಹೇಳಿದ್ರೆ ತುಂಬ ಖುಷಿ ಪಡ್ತೀಯಾ. ಈ ವಿಷಯ ಗೊತ್ತಾದರೆ ನೀನು ತುಂಬ ಏನೋ ಸಂತೋಷ ಪಡ್ತೀಯ ಅಂತ ನನಗೆ ಗೊತ್ತಾಯಿತು. ಅದಕ್ಕೇನೆ ನಾನು ನಿನಗೆ ಈ ವಿಷಯ ಹೇಳೋದಕ್ಕಂತ ಬಂದೆ. ಹೋಗು ಬೇಗ ಹೋಗು. ಚೆನ್ನಾಗಿ ರೆಡಿ ಆಗಿಬಿಟ್ಟು ಕಾರ್ ತೊಗೊಂಡು ಎಲ್ಲ ಸುತ್ತಾಡಿಸ್ಕೊಂಡು ಬಾ. ಆ ಕಡೆ ಈ ಕಡೆ ಎಲ್ಲ ತಗೊಂಡೋಗಿ ಅವಳನ್ನು ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಬಾ. ತುಂಬ ಖುಷಿ ಪಡ್ತಾಳೆ. ಬೇಗ ಇವಾಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಬಿಟ್ಟು ಹೊಸ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ ನೋಡು. ಬೇಗ ಮೀಟ್ ಮಾಡೋದಕ್ಕೆ ಹೋಗ್ತೀನಿ. ಎಷ್ಟೊತ್ತಿಗೆ ಹೇಳಿದ್ಲೆ? ಎಷ್ಟೊತ್ತಿಗೆ ಬರಬೇಕಂತ ಹೇಳಿದ್ಲು ಅವಳು? ಈಗ ಹೋಗ್ತಾಳೆ ಅವಳು, ರೆಡಿ ಆಗಿಬಿಟ್ಟು ಈಗ ಹೋಗ್ತಾಳೆ. ನೀನು ಈಗ ಹೋಗು. ನಾವು ಸ್ವಲ್ಪ ತೊಳಗಾಗಿ ಒಂದು ಗಂಟೆ. ಇನ್ನು ಟೌನ್ಗೆ ಹೋಗೋದು ಎಷ್ಟೊತ್ತಾಗುತ್ತೆ? ಒಂದು ಅರ್ಧ ಗಂಟೆ, 1 ಗಂಟೆ ಒಳಗೆ ಅಷ್ಟೇನು. 1 ಗಂಟೆ ಒಳಗೆ ನೀನು ಅವಳು ಮೀಟ್ ಮಾಡ್ತೀಯ ಇವಾಗ. ಓಕೆ ಇವಾಗಲೇ ಹೊರಟೆ. ಸುಪ್ಪಿ ತುಂಬ ಥ್ಯಾಂಕ್ಸ್ ಸುಪ್ಪಿ, ತುಂಬ ಥ್ಯಾಂಕ್ಸ್. ನಿನ್ನಿಂದ ಸಖತ್ತು ನನಗೆ ಹೆಲ್ಪ್ ಆಗ್ಬಿಡ್ತು. ತುಂಬ ಥ್ಯಾಂಕ್ಸ್ ಸುಪ್ಪಿ, ಥ್ಯಾಂಕ್ಸ್. ಸರಿ ಆಯ್ತು ಹೋಗಪ್ಪ. ಏನೋ ಫ್ರೆಂಡ್ ಅಂತ ಹೇಳಿ ಹೆಲ್ಪ್ ಮಾಡ್ತೀನಿ. ನೀನು ನನಗೆ ಹೆಲ್ಪ್ ಮಾಡಿದ್ದಲ್ಲ, ಅದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಹೋಗು. ಓಕೆ ಸುಪ್ಪಿ, ನಾನು ಬೇಗ ರೆಡಿ ಆಗ್ಬಿಟ್ಟು ನಮ್ಮ ಹುಡುಗಿ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಏನು ಖುಷಿನೋ. ಹೋಗು ಬೇಗ ಹುಡುಗಿ ಮೀಟ್ ಆಗಿ ಬರೋಗೋಗು. ನೋಡಿದ್ರಲ್ಲ ವೀಕ್ಷಕರೇ, ಚಂದು ಅಂತೂ ಸ್ನೇಹನ್ ಮೀಟ್ ಮಾಡೋದಕ್ಕೆ ತುಂಬ ಕಾಯ್ತಾ ಇದ್ದಾನೆ. ತುಂಬ ಖುಷಿ ಅವನಿಗಂತೂ. ಇವಾಗ ಅವಳು ಮೀಟ್ ಮಾಡೋದಕ್ಕೆ ಕರೆದಿರೋದಕ್ಕೆ ತುಂಬ ಖುಷಿ ಆಗ್ಬಿಟ್ಟೈತೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.